ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಸ್ವೆಟರ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು 1 ಇಯರ್ ಬೇಬಿಗೆ ಸರಿಯಾಗುತ್ತೆ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, 2 ಕಲರ್ ತಗೊಳ್ತಾ ಇದ್ದೀನಿ. ವೈಟ್, ಆರೆಂಜ್ ತಗೊಳ್ತಾ ಇದ್ದೀನಿ. ಹುಕ್ ಸೈಜ್ 3.0 mm ತಗೊಳ್ತಿದ್ದೀನಿ. ಫಸ್ಟಿಗೆ ವೈಟಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಂದು ಲಾಕ್ ಮಾಡಿಕೊಂಡು 71 ಡಬಲ್ ಕ್ರೋಶೆ ಹಾಕೋಬೇಕು. ಚೈನ್ ಹಾಕೋಬೇಕು. 1 2 3 4 5 6 7 8 9 10. ನೋಡಿ ಫ್ರೆಂಡ್ಸ್, 71 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ 30 ಸೆಂಟಿಮೀಟ್ರ್ ಇದೆ. ಈಗ 3 ಚೈನನ್ನು ಸ್ಕಿಪ್ ಮಾಡಿ 1 2 3 ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ. ತ್ರೀ ಚೈನನ್ನು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. 1 2 ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ. 3 4 5 6 7 8 9 10. ನೋಡಿ 10 ಡಬಲ್ ಕ್ರೋಶೆ ಹಾಕಿದ್ದೀನಿ. 3 ಚೈನನ್ನು ಸೇರಿ 10 ಡಬಲ್ ಕ್ರೋಶೆ ಆಗುತ್ತೆ. 1 2 3 4 5 6 7 8 9 10. ಈಗ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನಲ್ಲಿ ಮತ್ತೆ ಈಗ ಡಬಲ್ ಕ್ರೋಶೆ. One, 2 3 4 5 6 7 8 9 10 11 13 12 13. 1 2 3 4 5 6 7 8 9 10 11 12 13 14. 14 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಮತ್ತು ನೆಕ್ಸ್ಟ್ ಚೈನಲ್ಲೇ ಡಬಲ್ ಕ್ರೋಶೆ. ಹೀಗೆ 19 20.
20 double crochet. 1 2 3 4 5 6 7 8 9 10 11 12 13 14 15 16 17 18 19 20 20 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್, ಮತ್ತು ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಶೆ. ಈಗ ನಾವು 14 ಡಬಲ್ ಕ್ರೋಶೆ ಹಾಕೋಬೇಕು. 2 3 4 ನೋಡಿ 14 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್, ಈಗ 10 ಡಬಲ್ ಕ್ರೋಶೆ ಹಾಕೋಬೇಕು. 1 2 3 4 5 6 ನೋಡಿ 10 ಡಬಲ್ ಕ್ರೋಶೆ ಹಾಕೊಂಡೆ. ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ಇದೇ ರೀತಿ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಒಂದು ಚೈನ್ ಹಾಕ್ಕೊಂಡಿದ್ದೇವಲ್ಲ ಅದು ಕೌಂಟಿಗೆ ಬರಲ್ಲ. 1 2 3 4 5 6 7 9 10 ನೋಡಿ 10 ಡಬಲ್ ಕ್ರೋಶೆ ಆದಮೇಲೆ ಈ ಗ್ಯಾಪಲ್ಲಿ ನಾವು 1 ಡಬಲ್ ಕ್ರೋಶೆ, 2 ಚೈನ್ ಮತ್ತು 1 ಡಬಲ್ ಕ್ರೋಶೆ, ಮತ್ತು ಈಗ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ನೋಡಿ ಇದಿಷ್ಟು ಆದಮೇಲೆ ನೋಡಿ ಇಲ್ಲಿ ಮತ್ತೆ 2 ಚೈನ್ ಇದೆಯಲ್ಲ ಅಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್ ಮತ್ತು ಅದೇ 2 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, ಮತ್ತು ಈಗ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ನೋಡಿ ಇದೇ ರೀತಿ ಹಾಕ್ಕೊಂಡು ಇಲ್ಲಿ 2 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್ 1 ಡಬಲ್ ಕ್ರೋಶೆ, ಮತ್ತು ಸೇಮ್ ಡಬಲ್ ಕ್ರೋಶೆ ಹಾಕ್ಕೊಂಡು ಮತ್ತು 1 ಡಬಲ್ ಕ್ರೋಶೆ, 2 ಚೈನ್ 1 ಡಬಲ್ ಕ್ರೋಶೆ, ಇದೇ ರೀತಿ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ 3 ಚೈನ್ ಸ್ಕಿಪ್ ಮಾಡಿದ್ವಲ್ಲ ಆ 3 ಚೈನ್ ಮೇಲೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ,
ಇನ್ನು ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ 2 ಚೈನ್ ಗ್ಯಾಪಲ್ಲಿ ನಾವು ಈಗ 2 ಡಬಲ್ ಕ್ರೋಶೆ ಹಾಕೋಬೇಕು. 1 2 2 ಡಬಲ್ ಕ್ರೋಶೆ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ಮತ್ತೆ ಸೇಮ್ ಒಂದು ಚೈನ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ. 1 2 ನೋಡಿ ಹೀಗೆ ನೋಡಿ. ಒಂದು ರೌಂಡಲ್ಲಿ ನಾವು 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ ಹಾಕ್ಕೊಳ್ತೀವಿ. ನೆಕ್ಸ್ಟಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಇನ್ನು ನೆಕ್ಸ್ಟಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ನೋಡಿ ಹೀಗೆ ಡಬಲ್ ಕ್ರೋಶೆ ಹಾಕ್ಕೊಂಡು ಮತ್ತು ಕಾರ್ನರ್ ಇದೆಯಲ್ಲ, ಕಾರ್ನರಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹಾಕೋಬೇಕು. ಇದೇ ರೀತಿ ಫುಲ್ ಕಂಪ್ಲೀಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಒಂದು ಚೈನ್ ಇದು ಕೌಂಟಿಗೆ ಬರಲ್ಲ. 1 ನೋಡಿ. ಇದಿಷ್ಟು ಆದಮೇಲೆ ಫಸ್ಟ್ ಕಾರ್ನರಲ್ಲಿ ನಾವು ನೋಡಿ 1 ಡಬಲ್ ಕ್ರೋಶೆ, 2 ಚೈನ್, ಮತ್ತು 1 ಡಬಲ್ ಕ್ರೋಶೆ. ನೋಡಿ ಇಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹಾಕಿದ್ವಿ. 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಇಲ್ಲಿ ಕೂಡ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಇನ್ನು ನೆಕ್ಸ್ಟ್ ರೋಲ್ ಬರ್ಬೇಕಾದ್ರೆ ನಾವು 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತೆಲ್ಲ ಬಾಕಿ ಎಲ್ಲ ಇದು ಒಂದೊಂದು ಡಬಲ್ ಕ್ರೋಶೆನೇ ಹಾಕೊಂಡು ಹೋಗೋದು ಫ್ರೆಂಡ್ಸ್. ಕಾರ್ನರಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್ ಮತ್ತು 1 ಡಬಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ಇದು ಹೀಗೆ ನೋಡಿ, ಇದೇ ರೀತಿಯೇ ಕಂಟಿನ್ಯೂ ಮಾಡಿ. ಫಸ್ಟ್ ರೋಗೆ ನಾವು 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ ಹಾಕಿದ್ವಲ್ಲ. ನೆಕ್ಸ್ಟಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ನೆಕ್ಸ್ಟಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಇದೇ ರೀತಿ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ ನೋಡಿ. ನನಗೆ ಇಲ್ಲಿಂದ 1 2 3 4 5 6 7 8 9 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ 11 ಸೆಂಟಿಮೀಟ್ರ್ ಇದೆ. ಟ್ವೆಂಟಿ 22 ಆ್ಯಂಡ್ ಹಾಫ್ ಇಲ್ಲ 23. ನೋಡಿ ಹೀಗೆ ಈಗ ಆರ್ಮ್ ಹೋಲ್ ಜಾಯಿನ್ ಮಾಡೋಣ.
ನಾನು 9 ರೋಸ್ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡೆ ನೋಡಿ. ಇಲ್ಲಿ ಕಾರ್ನರ್ ಜಾಯಿನ್ ಮಾಡೋಣ. ನೋಡಿ ಕಾರ್ನರ್, ಈಗ ಕಾರ್ನರಲ್ಲಿ ನೋಡಿ ಫಸ್ಟ್ ಕಾರ್ನರು ಇಲ್ಲಿ 2 ಡಬಲ್ ಕ್ರೋಶೆ ಹಾಕೊಳ್ಳೋಣ. 1 2 ಡಬಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್ 1 2 3. ನೋಡಿ 3 ಚೈನ್ ಹಾಕೊಂಡ್ಮೇಲೆ ನೋಡಿ ಹೀಗೆ ಇದಿಷ್ಟನ್ನು ಸ್ಕಿಪ್ ಮಾಡಿ ಈ ಕಡೆ ಕಾರ್ನರ್ ಇದೆಯಲ್ಲ ನೋಡಿ, ಇಲ್ಲಿ 2 ಡಬಲ್ ಕ್ರೋಶೆ ಹಾಕೋಬೇಕು. ಇಲ್ಲಿ ನೋಡಿ ಹೀಗೆ ಈ ಕಡೆ 2 ಡಬಲ್ ಕ್ರೋಶೆ 3 ಚೈನ್ 2 ಡಬಲ್ ಕ್ರೋಶೆ. ನೋಡಿ ಇದು ರೈಟ್ ಸೈಡ್, ಇದು ನೋಡಿ ಇದು ರಾಂಗ್ ಸೈಡು ಗೊತ್ತಾಗತ್ತೆ ನೋಡಿ. ಇಲ್ಲಿ ಫಸ್ಟ್ ಹಾಕಿದಲ್ಲಿ ನೋಡಿ ಈ ರೀತಿ ಜಾಯಿನ್ ಮಾಡಬೇಕು. ಮತ್ತು ಈಗ ಡಬಲ್ ಕ್ರೋಶೆ ಹಾಕ್ತಾ ಹೋಗೋಣ. ಇಷ್ಟು ಹಾಕೊಳ್ಳಿ. ನೋಡಿ ಇದಿಷ್ಟು ಹಾಕ್ಕೊಂಡೆ ನೋಡಿ. ಮತ್ತೆ ಈ 2 ಚೈನ್ ಗ್ಯಾಪಲ್ಲಿ ಕಾರ್ನರಲ್ಲಿ 2 ಡಬಲ್ ಕ್ರೋಶೆ 3 ಚೈನ್ ನೋಡಿ. ಇದಿಷ್ಟನ್ನು ಸ್ಕಿಪ್ ಮಾಡಿ ಹೀಗೆ 2 ಡಬಲ್ ಕ್ರೋಶೆ. ಮತ್ತು ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಇಷ್ಟು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆಯಿತು. ನೋಡಿ ಇದು ರೈಟ್ ಸೈಡು, ಇದು ರಾಂಗ್ ಸೈಡ್ ಬರುತ್ತೆ. ನೋಡಿ ಈ ಕಡೆಯಿಂದ ನಾವು ವರ್ಕ್ ಸ್ಟಾರ್ಟ್ ಮಾಡೋಣ. ಈ ಕಡೆ ದಾರ ಇದೇ ರೀತಿ ಇರಲಿ. ಆರೆಂಜ್ ಕಲರ್ ಹಾಕೋಣ. ನೋಡಿ ನಾವು ಒಳಗಿಂದ ವರ್ಕ್ ಮಾಡ್ತಾ ಇದ್ದೀವಿ, ಅಂದರೆ ರಾಂಗ್ ಸೈಡಿಂದ ವರ್ಕ್ ಮಾಡ್ತಾ ಇದ್ದೀವಿ. ಇದು ರೈಟ್ ಸೈಡು ನೋಡಿ. ಈ ಕಡೆ ನಾವು ಎಂಡ್ ಮಾಡಿದ್ವಲ್ಲ, ಈ ಕಡೆ ಎಂಡ್ ಮಾಡಿದ್ದು, ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಒಂದು ಚೈನ್ ಹಾಕ್ಕೊಂಡು ಅಲ್ಲೇ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಒಂದು ತ್ರಿಬಲ್ ಕ್ರೋಶೆ ಹಾಕ್ಕೋಬೇಕು. ಇದಿಷ್ಟೇ ಪ್ಯಾಟ್ರನ್ ಬರುತ್ತೆ ನೋಡಿ. ನೀಡ್ಲ್ ಮೇಲೆ 2 ಸರಿ ಈ ರೀತಿ ದಾರ ತಗೊಂಡು ನೆಕ್ಸ್ಟ್
ಸ್ಟಿಚ್ ಮೇಲೆ 2 ಲೂಪಿಂದ ಒಂದ್ಸಲಿ 2 ಲೂಪಿಂದ ಇನ್ನು ಮತ್ತೆ 2 ಲೂಪಿಂದ 3 ಟ್ರಿಬಲ್ ಕ್ರೋಶೆಟ್ ಇದು. ಮತ್ತು ನೆಕ್ಸ್ಟ್ ಸ್ಟಿಚ್ ಇದೆಯಲ್ಲ ಅಲ್ಲಿ ಸಿಂಗಲ್ ಕ್ರೋಶೆ. ಇದು ನಾವು ಈ ರೀತಿ ರಾಂಗ್ ಸೈಡಿಂದನೇ ಮಾಡ್ಕೋಬೇಕು ಫ್ರೆಂಡ್ಸ್. ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ನೆಕ್ಸ್ಟ್ ಟ್ರಿಬಲ್ ಕ್ರೋಶೆಟ್. ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಇದೆಯಲ್ಲ ಅಲ್ಲಿ ಸಿಂಗಲ್ ಕ್ರೋಶೆ. ಟ್ರಿಬಲ್ ಕ್ರೋಶೆ. ನೆಕ್ಸ್ಟ್ ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶೆ. ನೋಡಿ ಈ ರೀತಿ 2 ಟೈಮ್ ತಗೊಂಡು ನೆಕ್ಸ್ಟಲ್ಲಿ ನೋಡಿ ಈ ರೀತಿ 1 2 3 ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶೆ. ಫ್ರಂಟ್ ಟ್ರಿಬಲ್ ಕ್ರೋಶೆ ಒಂದು ಸಿಂಗಲ್ ಕ್ರೋಶೆ, ಇದಿಷ್ಟೇ ಬರುತ್ತೆ ಫ್ರಂಟ್ ಪ್ಯಾಟ್ರನ್ನು. ಹೀಗೆ ನೆಕ್ಸ್ಟ್ ಸಿಂಗಲ್ ಕ್ರೋಶೆ. ಒಂದು ಟ್ರಿಬಲ್ ಕ್ರೋಚೆಟ್, ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಒಂದು ಟ್ರಿಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಪ್ಯಾಟ್ರನ್ನು. ಒಂದು ಸಿಂಗಲ್ ಕ್ರೋಶೆ ನೋಡಿ, ಟ್ರಿಬಲ್ ಕ್ರೋಶೆ ಆದಮೇಲೆ ಸಿಂಗಲ್ ಕ್ರೋಶೆ, ಟ್ರಿಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ. ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ರೈಟ್ ಸೈಡಲ್ಲಿ ಈ ರೀತಿ ಕಾಣಿಸುತ್ತೆ. ಇದು ನಾವು ಒಳಗಿಂದ ಹಾಕಿದ್ದು, ರಾಂಗ್ ಸೈಡಿಂದ ಹಾಕಿದ್ದು. ಈಗ ನಾವು ಮತ್ತೆ ಡಬಲ್ ಕ್ರೋಶೆ ಹಾಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಈ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು. ಮತ್ತೆ ಈಗ ಡಬಲ್ ಕ್ರೋಶೆ ರೌಂಡ್ ಆದಮೇಲೆ ಈ ಕಡೆಯಿಂದನೇ ನಾವು ಮತ್ತೆ ಸ್ಟಾರ್ಟ್ ಮಾಡಬೇಕು. ಈಗ ವೈಟ್ ಕಲರಿಂದ ಹಾಕೋಣ. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಅದೇ ಸ್ಟಿಚ್ಚಲ್ಲೇ ಡಬಲ್ ಕ್ರೋಶೆ. ಒಂದು ಚೈನ್ ಕೌಂಟಿಗೆ ಬರಲ್ಲ. ನೋಡಿ, ಸಿಂಗಲ್ ಕ್ರೋಶೆ ಹಾಕಿದಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತು ಟ್ರಿಬಲ್ ಕ್ರೋಶೆ ಹಾಕಿದಲ್ಲಿ ಒಂದು ಡಬಲ್ ಕ್ರೋಶೆ.
ನೋಡಿ ಟ್ರಿಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ. ನೆಕ್ಸ್ಟ್ ಮತ್ತೆ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿ ಡಬಲ್ ಕ್ರೋಶೆ. ನೋಡಿ ಟ್ರಿಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ. ಹೀಗೆ ಇದೇ ರೀತಿಯೇ ಫುಲ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ನಾವು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲೂ ಕೂಡ ಡಬಲ್ ಕ್ರೋಶೆ ಹಾಕೋಬೇಕು. ವೈಟ್ ಥರನ ಕಟ್ ಮಾಡ್ಕೊಳ್ಳೋಣ. ನಾವು ಈ ಕಡೆಯಿಂದ ವರ್ಕ್ ಮಾಡಬೇಕಾಗತ್ತೆ, ಹಾಗಾಗಿ ನಾವು ಈ ರೀತಿ ಪ್ಯಾಟ್ರನನ್ನು ರಾಂಗ್ ಸೈಡಿಂದನೇ ಹಾಕೋಬೇಕು. ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಟ್ರಿಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಟ್ರಿಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಟ್ರಿಬಲ್ ಕ್ರೋಶೆ. ಒಂದು ಸಿಂಗಲ್ ಕ್ರೋಶೆ, ಟ್ರಿಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಟ್ರಿಬಲ್ ಕ್ರೋಶೆ, ನೋಡಿ ಹೀಗೆ ಇದೇ ರೀತಿನೇ ಹಾಕೊಂಡು ಹೋಗಬೇಕು. ನೋಡಿ ಹೀಗೆ 2 ರೋಸ್ ಹಾಕ್ಕೊಳ್ಬೇಕಾಗತ್ತೆ, ರಿಪೀಟ್ ಆಗುತ್ತೆ. ನೋಡಿ ಒಂದು ಸಿಂಗಲ್ ಕ್ರೋಶೆ,
ಟ್ರಿಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ ರೌಂಡು ಮತ್ತು ಸಿಂಗಲ್ ಕ್ರೋಶೆ ಟ್ರಿಬಲ್ ಕ್ರೋಶೆ ರೌಂಡು, ಇದೆರಡು ರೌಂಡೇ ರಿಪೀಟ್ ಆಗುತ್ತೆ ಫ್ರೆಂಡ್ಸ್. ಇದೇ ರೀತಿ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ.